ಹಲೋ ಹಾಯ್ ಎಲ್ಲರೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಜನತಾ ಏಜೆಂಟ್. ಕಳೆದ ವಾರ ಅಥವಾ ಈ ತಿಂಗಳು ಅಂತ ಹೇಳುವಂಥದ್ದು ಭಾರತೀಯರಿಗೆ ಅತ್ಯಂತ ದುರಂತಮಯವಾದಂತಹ ಒಂದು ತಿಂಗಳು ಅಂತಲೇ ಹೇಳ್ಬೋದು. ಅಂದರೆ ನಮ್ಮ ದೇಶದಲ್ಲಿ ಆದಂತಹ ಬೆಳವಣಿಗೆ ಇರ್ಬೋದು, ದೇಶದ ಹೊರಗಡೆ ಇದ್ದಂತಹ ಬೆಳವಣಿಗೆ ಇರ್ಬೋದು, ಎಲ್ಲ ಬೆಳವಣಿಗೆಗಳಲ್ಲೂ ಕೂಡ ನಮ್ಮ ದೇಶದ ಪ್ರಜೆಗಳ ಪ್ರಾಣಹಾನಿ ಆದಂತಹ ಘಟನೆಗಳು ನಡೀತಾ ಇರುವಂಥದ್ದು. ಅದಕ್ಕೆ ಸಾಕ್ಷಿಯಾಗಿ ನಿನ್ನೆ ಮಕ್ಕಾದಿಂದ ಮದೀನಾ ಹೋಗ್ತಾ ಇದ್ದಂತಹ ಬಸ್ಸಿನಲ್ಲಿ 45 ಮಂದಿ ಸಜೀವವಾಗಿ ದಹನವಾದಂತಹ ಒಂದು ಘಟನೆ ನಿಜವಾಗಲೂ ರಾತ್ರೋರಾತ್ರಿ ನಡೆದಿರುವಂಥದ್ದು. ನಿಜಕ್ಕೂ ನಮ್ಮ ದೇಶವನ್ನೇ ಒಂದು ರೀತಿಯಲ್ಲಿ ಸಂಚಲನ ಮೂಡಿಸುವಂತಹ ಒಂದು ಘಟನೆ ಅಂತಲೂ ಕೂಡ ಹೇಳ್ಬೋದು. ಏನು ಮಕ್ಕಾದಿಂದ ಎಲ್ಲ ವಿಧಿವಿಧಾನಗಳನ್ನು ಪೂರ್ತಿ ಮಾಡಿಕೊಂಡು ಮೆದೀನಾ ಕಡೆಗೆ ಹೋಗ್ತಾ ಇದ್ದಂತಹ ಬಸ್ಸು, ಅಂದರೆ ತೆಲಂಗಾಣ ಮೂಲದವರೇ ಹೆಚ್ಚಾಗಿದ್ದಂತಹ ಒಂದು ಬಸ್ನಲ್ಲಿ ರಾತ್ರಿ ಎಲ್ಲರೂ ಸಂಪೂರ್ಣವಾಗಿ ನಿದ್ರೆಯಲ್ಲಿದ್ದರು. ಸೊ ಆ ಒಂದು ಸಂದರ್ಭದಲ್ಲಿ ಏನು ಪೆಟ್ರೋಲ್ ಟ್ಯಾಂಕರ್ಗೆ, ಅಂದರೆ ಪೆಟ್ರೋಲ್ನ ತಗೊಂಡು ಹೋಗ್ತಾ ಇದ್ದಂತಹ ಟ್ಯಾಂಕರ್ಗೆ ಗುದ್ದಿದಂತಹ ಪರಿಣಾಮ ಬಸ್ಸಿಗೆ ಬೆಂಕಿ ಆವರಿಸಿ ಎಲ್ಲ ಸಂಪೂರ್ಣವಾಗಿ ನಾವು ತೆಲಂಗಾಣದಿಂದ ಬೆಂಗಳೂರು ಬರ್ತಾ ಇದ್ದಂತಹ ಬಸ್ಸಿನ ಆ ಒಂದು ಅವಸ್ಥೆಯನ್ನು ಯಾವ ರೀತಿಯಲ್ಲಿ ಗಮನಿಸಬಹುದು. ಒಂದು ರೀತಿಯಲ್ಲಿ ಬಸ್ಸಿಗೆ ಬೆಂಕಿ ಆವರಿಸಿದರೆ ಅದು ಕೆಲವೇ ಕ್ಷಣ, ಆ ಕ್ಷಣದ ಒಳಗಡೆ ಅದೊಂದು ರೀತಿಯಲ್ಲಿ ಸ್ಫೋಟಗೊಂಡು ಒಂದು ರೀತಿಯಲ್ಲಿ ಯಾರಿಗೂ ಬದುಕುಳಿಲಿಕ್ಕೆ ಅವಕಾಶವನ್ನೇ ಕೊಡದೆ ಒಂದು ರೀತಿಯಲ್ಲಿ ಸುಟ್ಟು ಭಸ್ಮವಾಗುವಂತಹ ಒಂದು ಪರಿಸ್ಥಿತಿಯನ್ನು ನಾವು ಗಮನಿಸಿರ್ಬೋದು. ಅದೇ ರೀತಿಯಲ್ಲಿ ಮೆಕ್ಕಾದಿಂದ ಮದೀನಾ ಹೋಗ್ತಾ ಇದ್ದಂತಹ ಬಸ್ಸಿಗೂ ಕೂಡ ಆಗಿರುವಂತಹ ಒಂದು ಅವಸ್ಥೆ. ಅಂದರೆ ಆ ಒಂದು ಅಲ್ಲಿಯ ಏನು ಗಲ್ಫ್ ಮಾಧ್ಯಮಗಳು ನೀಡಿದಂತಹ ವರದಿಗಳ ಪ್ರಕಾರ ಹೆಚ್ಚಿನ ಜನ ಕೂಡ ಆ ಒಂದು ಸಂದರ್ಭದಲ್ಲಿ ನಿದ್ರೆಯಲ್ಲಿದ್ದರು. ಅಂದರೆ ಅಲ್ಲಿಂದ ಮೆಕ್ಕಾದಿಂದ ಮದೀನಾಕ್ಕೆ ಹೋಗೋಕ್ಕೆ ಕಡಿಮೆ ಅಂದರೂ 300 ಕಿಲೋಮೀಟರ್ಗಳ ಒಂದು ದೂರ ಇದೆ. ಸೊ ಆ ಒಂದು ಸಂದರ್ಭದಲ್ಲಿ ಸ್ವಾಭಾವಿಕವಾಗಿ ನಿದ್ರೆಗೆ ಜಾರಿರ್ತಾರೆ. ಸೊ ಆ ಒಂದು ಸಂದರ್ಭದಲ್ಲೂ ಕೂಡ ಪವಾಡ ಸದೃಶವಾಗಿ ಒಬ್ಬ ಅದು ಕೂಡ ಒಂದು ರೀತಿಯಲ್ಲಿ ಬದುಕುಳಿಯುವಂತಹ ಚಾನ್ಸಸ್ ಬಹಳ ಕಡಿಮೆ. ಬದುಕುಳಿದಿದ್ದಾನೆ, ಆದರೂ ಕೂಡ ಇನ್ನಷ್ಟು ಎಷ್ಟರವರೆಗೆ ಬದುಕುಳಿತಾನಂತ ಹೇಳಲಿಕ್ಕೆ ಖಂಡಿತ ಸಾಧ್ಯವಿಲ್ಲ. ಅಷ್ಟರವರೆಗೆ ಗಂಭೀರ ಗಾಯಗಳೊಂದಿಗೆ ಬದುಕಿರುವಂಥದ್ದು. ಸೊ ಈ ಒಂದು ವಿಚಾರದ ಬಗ್ಗೆ ಕಂಪ್ಲೀಟ್ ಆದಂತಹ ಡೀಟೇಲನ್ನು ತಿಳಿದುಕೊಳ್ಳುವಂತಹ ಒಂದು ವಾರ್ತೆಯನ್ನು ಕೂಡ ನಾವು ಗಮನಿಸ್ತಾ ಹೋಗೋಣ. ಮೆಕ್ಕಾದಿಂದ ಮದೀನಾಗೆ ತೆರಳುತ್ತಾ ಇದ್ದಂತಹ ಉಮ್ರಾ ಯಾತ್ರಿಕರಿದ್ದ ಬಸ್ ಸೌದಿ ಅರೇಬಿಯಾದ ಮುಫ್ರಿಹತ್ ಬಳಿ ಸೋಮವಾರ ಮುಂಜಾನೆ ಡೀಸೆಲ್ ಟ್ಯಾಂಕರ್ಗೆ ಡಿಕ್ಕಿ ಹೊಡೆದ ಪರಿಣಾಮ ಕನಿಷ್ಠ 42 ಮಂದಿ ಭಾರತೀಯ ಯಾತ್ರಿಕರು ಮೃತಪಟ್ಟಿರುವ ಘಟನೆ ಬೆಳಕಿಗೆ ಬಂದಿರುವಂಥದ್ದು. ಮೃತರಲ್ಲಿ ಹೆಚ್ಚಿನವರು ಕೂಡ ತೆಲಂಗಾಣದವರು ಅಂತ ಹೇಳಲಾಗ್ತಾ ಇದೆ. ಅಪಘಾತದ ತೀವ್ರತೆಗೆ ಬಸ್ ಸಂಪೂರ್ಣ ನಾಶವಾಗಿದ್ದು ಹಲವರು ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಅನೇಕರು ಗಂಭೀರವಾಗಿ ಗಾಯಗೊಂಡಿದ್ದು ಅವರನ್ನು ಸಮೀಪದ ಆಸ್ಪತ್ರೆಗೆ ಸ್ಥಳಾಂತರಿಸಲಾಗಿತ್ತು. ಈ ಒಂದು ವಾರ್ತೆ ಬರುವಂಥ ಸಂದರ್ಭದಲ್ಲಿ, ಆದರೆ ಇವಾಗ ಆಲ್ಮೋಸ್ಟ್ ಒಬ್ಬ ಬದುಕುಳಿದ್ದಾನೆ, ಬಾಕಿ ಎಲ್ಲರೂ ಕೂಡ ತಮ್ಮ ಜೀವವನ್ನು ಕಳ್ಕೊಂಡಿದ್ದಾರೆ ಅನ್ನುವಂತಹ ವಿಚಾರ ಹೊರಗಡೆ ಬರ್ತಾ ಇರುವಂಥದ್ದು. ಸೊ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ತೆಲಂಗಾಣದ ಹೆಚ್ಚಿನ ಜನರೇ ಇರುವ ಕಾರಣ, ಮೇ ಬಿ ತೆಲಂಗಾಣದವರೇ ಆದ ಕಾರಣದಿಂದಾಗಿ ಸೊ ಆ ಒಂದು ವಿಚಾರದಲ್ಲಿ ತನಿಖೆ ನಡೀತಾ ಇದೆ. ಅಲ್ಲಿ ಹೈದರಾಬಾದ್ ಪೊಲೀಸ್ ಆಯುಕ್ತರು ಈ ಒಂದು ವಿಚಾರದಲ್ಲಿ ಮಾಹಿತಿಯನ್ನು ನೀಡಿರುವಂಥದ್ದು. ಸೊ ಆ ಒಂದು ಮಾಹಿತಿಯನ್ನು ನಾವು ಒಂದು ರೀತಿಯಲ್ಲಿ ಗಮನಿಸ್ತಾ ಹೋಗೋಣ. ಸೌದಿ ಅರೇಬಿಯಾದಲ್ಲಿ ಸಂಭವಿಸಿದ ಭೀಕರ ರಸ್ತೆ ಅಪಘಾತದಲ್ಲಿ ಕನಿಷ್ಠ 45 ಮಂದಿ ಮೃತಪಟ್ಟಿದ್ದು, ಅವರಲ್ಲಿ ಬಹುತೇಕರು ಹೈದರಾಬಾದ್ನವರು ಅಂತ ಪ್ರಾಥಮಿಕ ಮಾಹಿತಿಯನ್ನು ಉಲ್ಲೇಖಿಸಿ ಸೋಮವಾರ ಹೈದರಾಬಾದ್ ಪೊಲೀಸ್ ಆಯುಕ್ತರು ತಿಳಿಸಿರುವಂಥದ್ದು. ಸುದ್ದಿಗಾರರನ್ನು ಉದ್ದೇಶಿಸಿ ಮಾತನಾಡಿದಂತಹ ಪೊಲೀಸ್ ಆಯುಕ್ತ VC ಸಜ್ಜನರ್, ನವೆಂಬರ್ 9ರಂದು ಹೈದರಾಬಾದ್ನಿಂದ ಜಿದ್ದಾಗೆ ಒಟ್ಟು 54 ಮಂದಿ ತೆರಳಿದರು. ಅವರೆಲ್ಲ ನವೆಂಬರ್ 23ರಂದು ವಾಪಸ್ಸು ಮರಳಬೇಕಿತ್ತು. ಅಂದರೆ 4-5 ದಿವಸಗಳ ನಂತರ ಮರಳಬೇಕಾದಂತಹ ಒಂದು ಷರತ್ತಿನೊಂದಿಗೆ ಹೋದದ್ದಾಗಿತ್ತು. ಈ 54 ಮಂದಿಯ ಪೈಕಿ 4 ಮಂದಿ ಕಾರಿನಲ್ಲಿ ಪ್ರತ್ಯೇಕವಾಗಿ ಮದೀನಾಗೆ ತೆರಳಿದರೆ ಉಳಿದ 4 ಮಂದಿ ಮಕ್ಕಾದಲ್ಲೇ ಉಳಿದುಕೊಂಡಿದ್ದರು ಅಂತ ತಿಳಿಸಿದ್ದಾರೆ. ಅಪಘಾತದಲ್ಲಿ ಕೇವಲ ಓರ್ವ ವ್ಯಕ್ತಿ ಮಾತ್ರ ಬದುಕುಳಿದಿದ್ದು ಸದ್ಯ ಅವರಿಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇದೆ. ಅಪಘಾತದಲ್ಲಿ 40 ಮಂದಿ ಮೃತಪಟ್ಟಿದ್ದಾರೆ ಎಂಬ ಮಾಹಿತಿ ಕೂಡ ದೊರಕಿರುವಂಥದ್ದು. ಸೊ ನೋಡಿ, ತೆಲಂಗಾಣದವರಾದ ಕಾರಣದಿಂದಾಗಿ ಒಂದು ರೀತಿಯಲ್ಲಿ ಹೈದರಾಬಾದ್ನಿಂದ ಹೊರಟಂತಹ 54 ಮಂದಿ ಇದ್ದಂತಹ ಬಸ್, ಅದರಲ್ಲಿ 4 ಮಂದಿ ಕಾರಲ್ಲಿ ಮದೀನಾ ಪ್ರಯಾಣವನ್ನು ಮಾಡಿದರೆ ಇನ್ನು 4 ಮಂದಿ ಮೆಕ್ಕಾದಲ್ಲೇ ಉಳಿದುಕೊಂಡಿದ್ದರು. ಉಳಿದಂತಹ ವ್ಯಕ್ತಿಗಳು ಪ್ರಯಾಣವನ್ನು ಮುಂದುವರಿಸಿದರು. ಸೊ ಆ ಒಂದು ಸಂದರ್ಭದಲ್ಲಿ ಒಬ್ಬ ಬಾಕಿಯಾಗಿದ್ದಾನೆ, ಅವನಿಗೆ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಬಾಕಿ ಉಳಿದ ಎಲ್ಲ ವ್ಯಕ್ತಿಗಳು ಕೂಡ ಈ ಒಂದು ಏನು ಹೃದಯ ವಿದ್ರಾವಕ ಘಟನೆಗೆ ಬಲಿಯಾಗಿರುವಂಥದ್ದು. ನಿಜಕ್ಕೂ ಒಂದು ರೀತಿಯಲ್ಲಿ ನಮ್ಮ ದೇಶ ಯಾವ ರೀತಿಯಲ್ಲಿ ಜನರನ್ನು ನೋಡಿ, ಬಸ್ಸು ಎಷ್ಟೇ 1-2 ಬಸ್ಸುಗಳು ನಮ್ಮ ದೇಶದಲ್ಲೇ ಹೊತ್ತಿ ಉರಿದಿದ್ದರೆ ಇನ್ನೂ ಒಂದು ಬಸ್ ಇವಾಗ ಹೊರ ದೇಶದಲ್ಲಿ ಹೊತ್ತಿ ಉರಿದಿರುವಂಥದ್ದು. ಇನ್ನೂ ಹಲವು ಘಟನೆಗಳು ನಮ್ಮ ದೇಶಕ್ಕೆ ಸಾಕ್ಷಿಯಾಗಿರುವಂಥದ್ದು. ಸ್ನೇಹಿತರೆ, ದಯವಿಟ್ಟು ಈ ಒಂದು ವಿಚಾರಗಳ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಕೂಡ ಕಮೆಂಟ್ ಮಾಡಿ. ಮುಂದಿನ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.